ಲಕ್ಷ್ಮೀ ರಮಣ ಗೋವಿಂದ, ಶಿವನಾರಾಯಣನ ಪಾದಕ್ಕೆ ಗೋವಿಂದ. ವಿದ್ಯೆ ಬುದ್ಧಿ ಕಲಿಸಿರುವ ವಿದ್ಯೆ ಗುರುಗಳ ಪಾದ ಚರಣಗಳೇ. ಸ್ನೇಹಿತರೆ, ಜಾನಪದ ಸಿರಿಯ ಎಲ್ಲ ವೀಕ್ಷಕರಿಗೆ ಕರ್ನಾಟಕದ ಹೆಮ್ಮೆ ಜಾನಪದ ಲೋಕಕ್ಕೆ ಸ್ವಾಗತ. ಸ್ನೇಹಿತರೆ, ಬನ್ನಿ. ತಂದನ್ನ ತಾನ ನಾರಾಯಣ ತಂದನ ಗೋವಿಂದನೇ ಮೊದಲೇ ನೆನೆವೆನು ಮೊದಲ ಗೋವಿಂದನ 18 ನಾಮದ ಒಡೆಯನ ನಾರಾಯಣ ತಂದನ. ಬೆಳಿ ಬೆಟ್ಟಾದವರು ಬೆಳಗಿರಿ ರಂಗಸ್ವಾಮಿ ಬೆಳಗಾದ ಮೇಲೆ ಮೇರೆದಾರು ಅತ್ತುತ್ತ ದಯಾ ಮಾಡು ಆನಂದ ದಯಾ ಮಾಡು ಲಕ್ಷ್ಮೀ ತಂದರಸು ದಯಾ ಮಾಡು ಆಹಾ ಮಧ್ಯಾಹ್ನದೊತ್ತಲ್ಲಿ ಸತ್ಯನು ಗಿರಿಯಲ್ಲಿ ಮುತ್ತೂರಂಗಯ್ಯನ ಮಠದಲ್ಲಿ ಗೋವಿಂದನೇ ಮುತ್ತೂರಂಗಯ್ಯನ ಮಠದ ಬಾಗಿಲ ಮುಂದೆ ಸದ್ದಾದವೆರಡು ಶಿವಶಂಕೋ ನಾರಾಯಣ ಆಹಾ ಎಡಗಾಡೆ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಇದು ಇದಾಗಿತ್ತು ಸರ್ರು ಮತ್ತೆ ಇದು ಮಾಡಿದ್ಮೇಲೆ ಎಲ್ಲ ಹೊಸ ಹೊಸ ಕಾರ್ಯಕ್ರಮಗಳನ್ನು ಈ ಲೋಕಸರಿ ಅಂತ ಒಂದು ಕಾರ್ಯಕ್ರಮ 94 ಇದಾಗಲೇ 94ನೇ ಕಾರ್ಯಕ್ರಮ ಇದು. 94 ತಿಂಗಳು ಅಂದರೆ 94 ಜನ ಹಿರಿಯ ಕಲಾವಿದರು ಇಲ್ಲಿಗೆ ಬಂದಿದ್ದಾರೆ ಇಲ್ಲಿವರೆಗೆ. ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂದರೆ ಜನಪದ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿರುವಂಥ ಜನಪದ ಕಲಾವಿದರಷ್ಟೇ, ಇಲ್ಲಿ ವಿದ್ವಾಂಸನ ಕರೆಯಲ್ಲ, ಇಲ್ಲಿ ಕಲಾವಿದರು ಮಾತ್ರ. ಉತ್ತರ ಕರ್ನಾಟಕ, ನಮ್ಮ ದಕ್ಷಿಣ ಕರ್ನಾಟಕ, ಕರಾವಳಿ ಭಾಗ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಸೊ ನೋಡಿ, ಇವತ್ತು ಬೆಳಗಾಂ ಜಿಲ್ಲೆಯವರು ಇವರು ಮುತ್ತಪ್ಪ ಅಲ್ಲಪ್ಪ ಸವದಿ ಅಂತ ತತ್ವಪದಕಾರರು. 6 ಜನದ ತಂಡ ಭಾಳ ಅದ್ಭುತವಾಗಿ ಹಾಡಿದ್ರು. ಶಿಶುನಾಳ್ ಶರೀಫರ ಗೀತೆಗಳು, ತತ್ವಪದಗಳನ್ನ ತುಂಬ ಅದ್ಭುತವಾಗಿ ಹಾಡೋದು. ನೀವೇ ಈ ಮಾತು ಹೇಳ್ತಿದ್ದೀರಿ ಅಂದ್ರೆ ಹೆಂಗೆ ಆಡಿರ್ಬೇಕು ಅವರು. ನಾವು ಏನ್ರಿ ಈಗ ಅಗದಿ ಬಡತನ ಪರಿಸ್ಥಿತಿ ಒಳಗೆ ಒಂದು 15 ವರ್ಷ ನಾವು ಈಗ 70 ನಡೆದೈತ್ರಲ್ಲ, 55 ವರ್ಷ ಈಗ ಆಯ್ತು ನಾವು ಸೇವೆ ಮಾಡಕ್ಕೆ. ಇದನ್ನು ಗುರುತಿಸಿ ನಮಗೆ ಏನೋ ಹಳ್ಳಿ ಒಳಗೆ ಅಗದಿ ಸಣ್ಣ ಹೇಳ್ರಿ ಒಂದು 2,000 ಹೋಟಿಂಗಿಲ್ಲ ಅಲ್ಲಿ. ಅಂತ ಒಂದು ಇದ್ರೊಳಗೆ ನಾವು ದುಡಿಮೆ ಮಾಡಿ ತಂದು ತಿಂದು ಎಲ್ಲಿ ಬರೀ ಕಾಯಾಗತ್ತೆ ನಾವು ಇದ್ದಾಗ ಏನು ನಮ್ಮ ಗೌರ್ಮೆಂಟ್ ಈಗ 2017 ನನ್ನ ಜಾನಪದ ಅಕಾಡೆಮಿ ಜಾನಪದ ಇದಕ್ಕೆ ನಾನು ಇದು ಮೆಂಬರ್ ಮಾಡಿದ್ರು. ನಿಮ್ಮ ಹೆಸರು ಮುತ್ತಪ್ಪ ಸೌದಿರಿ ಅಲ್ಲಿ ಮಾಡಿದ್ರು. ಆ ನಂತರ ಅವರು ಅದನ್ನ ಒಂದು 2-3 ವರ್ಷ ಇದನ್ನ ಮಾಡಿದ ನಂತರ ಅದು ಮತ್ತೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮಂತ್ರಿಗಳು ಎಲ್ಲರೂ ಕೂಡಿ ಅದನ್ನ ಆ ನಂತರ ಈ ತರ ಒಂದು ಆಗಾಗ ಮತ್ತೆ ಇದು ಒಂದು ನಮ್ಮದು ಮೆಟ್ರಲ್ ಈಗ ಎಷ್ಟು ಜನ ತಂಡ ನಿಮ್ದು? 6 ಜನ ಇದ್ರು. ಸರಿ, ಎಲ್ಲರೂ ಅದೇ ಒಂದೇ ಊರಲ್ಲಿ ಇರ್ತೀರಿ? ಇಲ್ರಿ, ಸ್ವಲ್ಪ ಸೇರ್ಕೊಳ್ತಾರೆ. ನೀವು ಹೇಳ್ಬಿಟ್ರೆ ಎಲ್ಲ ಸೇರ್ಕೊಳ್ತಾರೆ, ಬಿಡಿ, ಸೇರ್ಕೊಳ್ತಾರೆ. 70 ಕಿಲೋಮೀಟರ್ ಅಲ್ಲಿ ಸಮೀಪ ಹೋಗಿದ್ದು. ಅಣ್ಣ, ಇವ್ರದ್ದು ಅಡ್ರೆಸ್, ಫೋನ್ ನಂಬರ್ ತಗೊಳ್ಳಿ. ಬೆಳಗಾಂ ಅಂತೆ, ನಾವು ಹೋಗೋಣ ಮುಂದಿನ ವಾರದಲ್ಲಿ. ಹುಬ್ಳಿಗೆ ಬಂದ ಡೈರೆಕ್ಟ್ ಗೋಕಾಕ್ ಹತ್ತದ್ರಿ. ಗೋಕಾಕ ನೀವು ಡೈರೆಕ್ಟ್ ಹುಬ್ಳಿ ಮತ್ತೆ ಬೆಳಗಾಂಕು ಹೋಗಿಲ್ರಿ. ಬೆಳಗಾವ್ ಡಿಸ್ಟಿಕ್ ಕಡಿ ಹೇಳ್ರಿ ನಮ್ಮ ಪೂರ್ವಕ್ರಿ ಪೂರ್ತಿ. ಈ ಬಾಗಲಕೋಟೆ ಮತ್ತು ಬೆಳಗಾವ್ 2 ಕೂಡ್ಯಾವ್ರಿ ನಮ್ಮ ತೋಟದ ಇದಕ್ಕೆ ಸೀಮಿನ ಕೂಡಿ. ಕೆಲವೊಂದು ಆಚೆ ಕಡೆ ಬಾಗಲಕೋಟೆ ಮೂಡ್ಲಿಗೆ ಬರಬೇಕು. ಮೂಡ್ಲಿಗೆ ಬರ್ಬೇಕು ನೋಡಿ. ಮೂಡ್ಲಿಗೆ ಹೊಸ ತಾಲೂಕು ಆತ್ರಲ್ಲ, ಬಂದು ಗೋಕಾಕದಿಂದ ಮೂಡ್ಲಿಗೆ ಅಂದ್ರೆ ಇವೆಲ್ಲ ಇವೆಲ್ಲ ಬರತ್ತವ್ರಿ. ಮತ್ತೆ ಟ್ರೈನಿಗೆ ಬರೋದಾರ ಘಟಪ್ರ ಬಂದಿದ್ರಿ. ಘಟಪ್ರ ಬಂದು ಅಲ್ಲೇ ನಾವು 30 ಕಿಲೋಮೀಟರ್. ಅಲ್ಲ, ನಿಮ್ಮ ಹತ್ರ ಮಾತಾಡ್ಕೊಂಡೇ ಬರ್ತಾರೆ ಬಿಡಿ. ನೀವು ಇದಕ್ಕೆ ಗೋಕಾಕ್ ಒಂದು ರಿಂಗ್ ಮಾಡ್ರಿ, ನಾವು ರೂಟ್ ಹೇಳ್ತೀವಿ. ಅಲ್ಲ, ಬರೋ ಮೊದಲು ನಿಮ್ಮ ಹತ್ರ ಮಾತಾಡಿ ಇಂಥ ದಿವಸ ಬರ್ತೀವಿ ಅಂತ ಹೇಳಿ ಬರ್ತಾರೆ. ಫೋನ್ ಹಚ್ಚಿ ಬರ್ತಾರೆ. ನಾವು ಎಲ್ಲ ಸಂಗ್ರಹ ಮಾಡಿ ಫೋನ್ ಹಚ್ಚಿ ಬರ್ತಾರೆ. ಇವರು ಉದ್ಯೋಗದ ಮಂದ್ರಿ. ನಮ್ಮ ಕಲಾವಿದರು ಯಾರು ಸಹಕಾರ ಇಲ್ರಿ. ಸ್ವಾಮಿ ಮೊದಲೇ ನಿನ್ನ ಪಾದವ ನೆನವೇನು ಮತಿಗಳ ಕರುಣಿಸು ಮಾದೇವ. ಪಾಶಂದರ್ಯದ ಕಂದನ ಗತಿ ಮೋಕ್ಷ ಕೊಡುವ ದೇವ. ಟಾಂಗಾಗೆ ದುಡ್ಡ ಸರ್? ಟಾಂಗಾಗೆ ಅಂದರೆ ಅದಕ್ಕೆ ಸಪ್ರೇಟ್ ದುಡ್ಡು. ಮಕ್ಳುಗಳು ಎಂಜಾಯ್ ಮಾಡ್ತಾರೆ. ಅವನೊಬ್ಬನ ಕರೆಸಿರ್ತೀವಿ.
ಇದು ಲೋಕಮಾತ ಮಂದಿರ ಅಂತ. ಇದು ಪೂರ ನಮ್ಮ ಅಂದರೆ ಗ್ರಾಮೀಣ ಪ್ರದೇಶದ ಅನೇಕ ವಸ್ತುಗಳಿವೆ. ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅನೇಕ ಥರದ ವಸ್ತುಗಳು ಅಂದರೆ ಹಿಂದೆ ಬಳಸ್ತಿದ್ದಂಥ ವಸ್ತುಗಳು. ನಾಗೇಗೌಡರಲ್ಲ, ಇದು ನಮ್ಮ ಸ್ಟ್ಯಾಚು ನಾಗೇಗೌಡರದು. ಜನಪದ ವಸ್ತುಗಳು ನಾವೇನೇನು ಬಳಸ್ತಿದ್ವಿ ಕೃಷಿಗೆ ಸಂಬಂಧಪಟ್ಟಾಗೆ ಅವೆಲ್ಲವೂ ಇಲ್ಲಿವೆ. ಲೋಕಮಾತಾ ಮಂದಿರ ಅಂತ ಇಲ್ಲ, ಇದಿದೆಯಲ್ಲ ಇದು ಪೂರ ನಾಗೇಗೌಡರ ಬಗ್ಗೆ. ನಾಗೇಗೌಡರ ಹಲವಾರು ಫೋಟೋಗಳು, ಅವ್ರು ಎಲ್ಲೆಲ್ಲಿ ಬೇರೆಯವ್ರ ಜೊತೆಗಿರೋವಂಥವು ಚಿತ್ರಕೂಟೀರ ಪೂರ ಅವ್ರದ್ದು ನಾಗೇಗೌಡರದು. ಇದು ಲೋಕಮಹಲ್ ಅಂತ ಇನ್ನೊಂದು ಮ್ಯೂಸಿಯಂ. ಇದು ಲೋಕಮಹಲ್. ಇದು ಜಾನಪದ ಲೋಕ ತಾನೆ, ಲೋಕಮಹಲ್. ಎಂಟ್ರಿ ಟಿಕೆಟ್ ತೊಗೊಂಡ್ಬಿಟ್ರೆ ಎಲ್ಲ ಕಡೆ ಓಡಬಹುದು. ಸುಮ್ಮನೆ ಬನ್ನಿ. ಹೌದು ಒಂದು ರೌಂಡ್ ಹಾಕ್ಸ್ಬಿಡ್ತೀನಿ, ಯಾಕೆ ನೇನು ಕ್ಲೋಸ್ ಮಾಡ್ತಾರೆ. ಬನ್ನಿ ಬನ್ನಿ. ಸಂಸ್ಕೃತಿ ಪರಿಚಯ ಇಲ್ಲಿ. ಸುಮ್ಮನೆ ಇದೊಂದು ಬರ್ಡ್ ವ್ಯೂ ಇವಾಗ, ಆಮೇಲೆ ಬರೋಣ, ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ನಿಮಗೆ ಮಾಡುವಾಗ. ಇವೆಲ್ಲ ಪೂರ ಈ ತೊಗಲುಗೊಂಬೆಗಳು, ಹರಿಗೆಗಳು ಎಲ್ಲ ತಂತಿ ವಾದ್ಯಗಳು, ಊದೋ ವಾದ್ಯಗಳು, ಇವೆಲ್ಲ ಚರ್ಮವಾದ್ಯಗಳು. ಇದಿಷ್ಟು ಚರ್ಮವಾದ್ಯಗಳೇ. ಹಿಂಗೆ ಇದೇನು ವಾದ್ಯ ಸರ್ ಇಷ್ಟು ದೊಡ್ಡದು? ಇದು ಇಲ್ಲಿದೆ ನೋಡಿ, ಎಕ್ಸ್ಪ್ಲನೇಷನ್ ಇದೆ. ರಣಬೇರಿ ಅಂತ. ಇದು ದೊಡ್ಡ ನಗಾರೆ. ಇದು ಇನ್ನೊಂದು ಇದೇ ಥರನೇ ಹೆಬ್ಬಾರೆ ಅಂತ ಬರ್ತದೆ, ಅದಿಲ್ಲ ಈಗ ಅಲ್ಲಿ. ಅಲ್ಲ, ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ನೋಡಿದ್ರೆ ಇಡೀ ದಿನ ನೋಡೋಷ್ಟಿದೆ ಇಲ್ಲಿ. ಹೌದು ಹೌದೌದು. ತುಂಬ ಜನ ಬರ್ತಾರಲ್ಲ ಈಗ ನೋಡಿ. ಇವನ್ ಮೈಸೂರು ಹೈವೇ ಬದಲಾದರೂ ಕೂಡ ಇಲ್ಲಿ ಜನ ಏನು ಕಮ್ಮಿ ಆಗಿಲ್ಲ, ನಮಗೆ ಜನ ಬರ್ತಾ ಇದ್ದಾರೆ. ಇದು ಯೂಟ್ಯೂಬ್ ಚಾನಲ್ ನಮ್ಮದೇ ಮಾಡ್ತಾ ಇದ್ದಾರೆ, ಮತ್ತೇನೂ ಬರ್ತಾರೆ. ಈ ತೋಟಗಳನ್ನೆಲ್ಲ ನೀವು ಬೆಳೆಸಿರೋದು ಅಥವಾ ಮೊದಲೇ ಇತ್ತ? ಇಲ್ಲ, ಏನೂ ಇರಲಿಲ್ಲ ಇಲ್ಲಿ. ಎಲ್ಲ ಬರೀ ಕೊರಕಲು, ಗುಡ್ಡ, ಬೆಟ್ಟ ಥರ ಇದ್ದದ್ದು ಎಲ್ಲ ಬೆಳೆಸಿರೋದು ಪೂರ. ಇಲ್ಲಿ ನಾವು ತಂದು ಇಟ್ಟಿದ್ದೀವಿ ಹಾಗೆ. ಅಂದರೆ ಅದು ಇವೊಂದು ನಾರಾಯಣಂದಲ್ವಾ, ಅವ್ನು ಮಲಗಿರ್ತಂತಾನೆ. ಇದು ಇವಾಗ ನೀರಿಲ್ಲ. ಅಲ್ಸೂರ್ ಇದು ಸೋಮೇಶ್ವರನ ತೇರು. ಅಲ್ಲವ್ರು ಬೇರೆ ಮಾಡಿಸ್ಕೊಂಡ್ರು, ಸೊ ತಂದು ಇಲ್ಲಿ ಇಟ್ಟಿದ್ದೀವಿ. ಸೊ ಇಲ್ಲಿ ಮಕ್ಕಳು ಆಟ ಆಡೋಕ್ಕೊಂದು ಮಾಡಿದ್ದೀವಿ, ಪ್ಲೇ ಏರಿಯಾ. ಇಲ್ಲೂ ತೇರುಗಳ ಸಂಗ್ರಹ. ಅಂದರೆ ಪಲ್ಲಕ್ಕಿ ತೇರುಗಳು ಮತ್ತು ಎಲ್ಲೆಲ್ಲಿ ನಾನು ತಂದಿರ್ತೀವಲ್ಲ, ಇವೆಲ್ಲ ಹಿಂಗೆ ಸಂಗ್ರಹ ಮಾಡಿದವೆ. ಇವೆಲ್ಲ ಶಾಸನ ಕಲ್ಲುಗಳು, ಇದಕ್ಕೆಲ್ಲ ಸರ್ ವೀರ್ಗಲ್ಗಳು ಇನ್ನೂ ಇಲ್ಲ, ಅದೆಲ್ಲ ಹೋಗ್ಬಿಟ್ಟಿದೆ ಪೂರ. ಅದು ತುಂಬ ಹಳೇದಾಗಿರೋದನ್ನ ತಂದಿಟ್ಟಿದ್ದೀವಿ ಇಲ್ಲಿ. ಶಾಸನಗಳು ಆ ಥರ. ಇದು ನಮ್ಗೆ ಗೆಸ್ಟ್ ಹೌಸ್. ಇದು ಎತ್ತಾಗ್ತಾ ಇರ್ಬೇಕು ನಾವು, ಏನು ಮಾಡೋಕ್ಕಾಗಲ್ಲ. ಇದು ತಿಮ್ಮಪ್ಪರಾಜ ಅರಸ್ ಅಂತೇಳಿ ಈ ಚನ್ನಪಟ್ಟಣದ ಮೂಲ ಅರಸರವರು. ಅವರು ಅರಮನೆನ ಕಿತ್ತಾಕಿದ್ರು. ಸುಮ್ಮನೆ ಒಂದಷ್ಟು ತಂದು ಇಟ್ಟಿದ್ದೀವಿ ಇಲ್ಲಿ. ಬಟ್ ಅದನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಈಗ. ನಾವು ಅರೇಂಜ್ ಮಾಡೋಕ್ಕಾಗಲ್ಲ, ಅಂದರೆ ಸರಿಯಾಗಿ ಸಿಕ್ಕಲಿಲ್ಲ, ಎಲ್ಲ ಬಿದ್ದೋಗ್ತಾ ಇತ್ತದು, ಆಗಲಿಲ್ಲ. ಅಷ್ಟೇ. ಇದು ಒಂದು ಸುಮ್ಮನೆ ನಾವು ಇಲ್ಲೊಂದು ಬನದೇವತೆ, ಗ್ರಾಮ ದೇವತೆ ಥರ ಒಂದು ಮಾಡಿದ್ದೀವಿ. ಕಲ್ಪಿತ ನೀವೇ? ಸುಮ್ಮನೆ. ಹೌದು ಕಲ್ಪಿತ. ಮೊದಲಿಂದ ಇದ್ದದ್ದೇನಲ್ಲ, ಹಿಂಗಿರ್ತದೆ ಅಂತ ನಾವೆಲ್ಲ ತೋರಿಸೋದು. ಹೌದು, ಬನದೇವತೆ. ಪ್ರತಿ ದಸರಾದಲ್ಲಿ ಇಲ್ಲಿ ಬನ್ನಿ ಕಡಿತೀವಿ. ಇಲ್ಲಿ ಬನ್ನಿ ಮೆರವಣಿಗೆ ಬಂದು ಇಲ್ಲಿ ಬನ್ನಿ ಕಡಿತೀವಿ. ಬನದೇವತೆ ಶಿವನಾ? ಇಲ್ಲ, ಇದು ಶಿವ ಅಲ್ಲಿ. ಇದು ಎರಗನಹಳ್ಳಿ ಅಮ್ಮ ಅಂತ ನಮ್ಮ ನಾಗೇಗೌಡರು ಊರು ಎರಗನಹಳ್ಳಿ. ಅವರ ಗ್ರಾಮ ದೇವತೆ ಅನ್ನೋ ಥರದಲ್ಲಿ ಇಲ್ಲೊಂದು ಇದಿಟ್ಟಿದ್ದೀವಿ. ಬನ್ನಿ ಕಡಿಯೋದು ಅಲ್ಲಿ, ಬನ್ನಿ ಇದು ಅದು. ಹೌದು. ಎರಗನಹಳ್ಳಿ ಮುಖ್ಯವಾಗಿ ಹಾಸನ ಜಿಲ್ಲೆ ಸರ್? ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ. ಹೌದು. ಇಲ್ಲ, ಇನ್ನೂ ಫಿಕ್ಸ್ ಮಾಡಲಿ, ನೀವು ಬರಲಿ ಅಂತ ಅಂದ್ಕೊಂಡೆ ನಾನು. ಇವ್ರನ್ನೂ ಒಂದ್ಸಲ ಕೇಳಬೇಕು, ಚಕ್ಕೆರೆ ಮತ್ತು ಸಿರಿಗಂಧ ಶ್ರೀನಿವಾಸ ಮೂರ್ತಿ ಅವ್ರನ್ನ. ಇಲ್ಲಿ ದೋಣಿ ವಿಹಾರ ನಡೀತದೆ. ಈಗ ಈ ಸಲ ಬೇಸಿಗೆಯಲ್ಲಿ ಉರಿ ಬೇಸಿಗೆ ಎಲ್ಲ ನೀರು ಕಡಿಮೆ ಆಗೋಯ್ತು. ಕೃತಕವಾಗಿ ನೀರು ಹಾಕಿ ಮಾಡೋಕ್ಕಾಗಲ್ಲ, ಕಷ್ಟ. ತುಂಬಿಸೋದು ಅಂದರೆ ಸ್ವಲ್ಪ ಕಡಿಮೆ ಆದರೆ ಮಾಡ್ಕೋತೀವಿ ಹಂಗೆ. ಅದಕ್ಕೆ ನಮ್ಮಲ್ಲಿ ಬೋರ್ವೆಲ್ಲು ಚೆನ್ನಾಗಿದೆ, ಬಟ್ ಆದರೂ ನ್ಯಾಚುರಲ್ ವಾಟ್ರ್ ಬೇಕಲ್ಲ. ಇಲ್ಲ, ನಮ್ಮ ಇದ್ರದ್ದೇ ಬರೋದು ಅಷ್ಟೇ, ಯಾವುದು ಬರಲ್ಲ.
ಒಂದು ಅರ್ಧ ತುಂಬ್ಕೊಳ್ತದೆ, ಇನ್ನು ಅರ್ಧ ನಾವು ಬೋರ್ವೆಲ್ ಮಾಡ್ಕೋತೀವಿ. ಅದು ಹೋಯ್ತು. ಆದರೂ ಏನು ಜನ ಏನು ಕಮ್ಮಿ ಏನಾಗಿಲ್ಲ. ಈಗ ನೋಡ್ತಾ ಇರಲಿಲ್ಲ, ಇಷ್ಟೊತ್ತಾದರೂ ಎಷ್ಟು ಜನ ಇದ್ದಾರೆ ನೋಡಿ. ನಿಮ್ಮ ಸೃಷ್ಟಿನ ಇದು? ಹಾಂ, ಅಲ್ಲಿದೆ ನೋಡಿ ಪರಿಕಲ್ಪನೆ ಅಂದ್ಬಿಟ್ಟು. ಆ ಕೆಳಗಡೆ ಪರಿಕಲ್ಪನೆ ಅನ್ನೋದೇ ಹೋಗಿದೆ. ಹಾಂ, ಇದೆಯಲ್ಲ ಗಿರಿಜನ ಲೋಕದ ಪರಿಕಲ್ಪನೆ ಕೆಳಗೆ. ಗಿರಿಜನ ಲೋಕದ ಪರಿಕಲ್ಪನೆ, ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ. ನೋಡಿ, ಪ್ರತಿಯೊಂದು ಹಟ್ಟಿಗೂ ಈ ಥರ ಹಾಕಿದ್ದೀವಿ. ಏನು ಎತ್ತ, ಯಾವ ಟ್ರೈಬು, ಅದರ ವಿವರ ಏನು, ಹಿನ್ನೆಲೆ ಏನು, ಎಲ್ಲ ಇದರಲ್ಲಿ. ನೋಡಿ ಇಲ್ಲಿದ್ದಾರೆ ಸರ್. ಗೊಂಡರು ಅಂದರೆ ಯಾವ ಭಾಗದವ್ರು ಸರ್ ಇವರು? ಈ ನಾರ್ತ್, ನಮ್ಮ ಉತ್ತರ ಕನ್ನಡ. ಉತ್ತರ ಕನ್ನಡ. ಹಾಂ, ಇವರು ಹಾಲಕ್ಕಿ ಬುಡಕಟ್ಟು, ಹಾಲಕ್ಕಿ ಒಕ್ಕಲಿಗರು ಅಂತಲ್ಲ? ಹಾಲಕ್ಕಿ ಒಕ್ಕಲಿಗರು ಅಂತಲೇ ಅವ್ರನ್ನ ಕರೆಯೋದು. ಹೌದಾ? ಹೌದು, ಯಾಕಂದರೆ ಅವರೆಲ್ಲ ಕೃಷಿ ಬುಡಕಟ್ಟೋದು. ಕೃಷಿ ಮಾಡುವ ಬುಡಕಟ್ಟು ಆದ್ರಿಂದ ಒಕ್ಕಲಿಗರು ಅಂತ ಅಷ್ಟೇ. ಇವ್ರದ್ದೇನು ಕಲಾ ಪ್ರಕಾರ ಸರ್? ಅಲ್ಲ, ಅಲ್ಲಿ ಹೆಚ್ಚು ತರಕಾರಿಗಳು ಬೆಳೀತಾರೆ ಇವರು. ಹಾಂ, ಕಾಡಿನಿಂದ ಸಿಗುವಂಥ ಬೇರು, ಬಳ್ಳಿ, ಬಿದಿರು ಇಂಥದ್ದೆಲ್ಲ ಬೆಳೀತಾರೆ. ಆಮೇಲೆ ಭತ್ತನೂ ಬೆಳೀತಾರೆ. ಆ ಥರ ಕೃಷಿ ಬುಡಕಟ್ಟು. ನನಗೆ ಹಂಗನ್ಬಿಟ್ಟು ಏನು ಇವ್ರಿಗೇನು ಭಾರಿ ದೊಡ್ಡ ದೊಡ್ಡ ಜಮೀನಿಲ್ಲ. ಅರ್ಧ ಎಕರೆ, 1 ಎಕರೆ ಎಲ್ಲ ಕೂಲಿ ಮಾಡೋದೇ ಜಾಸ್ತಿ. ಕೃಷಿ ಮುಖ್ಯವಾಗಿ ಮಾಡೋದ್ರಿಂದ ಒಕ್ಕಲಿಗರು ಅಂತ ಕರೀತಾರೆ ಅಷ್ಟೇ. ಬಟ್ ಈ ಒಕ್ಕಲಿಗರು ಅವ್ರಿಗೂ ಸಂಬಂಧ ಇಲ್ಲ. ಇಟ್ಸ್ ರಿಯಲ್ ಟ್ರೈಬ್ ಇದು. ಕಳೆದ ಬಾರಿ ಬಂದ ಅವರು ಹಾಲಕ್ಕಿ ಗೌಡ್ರು, ಗಣಪ ಗೌಡ್ರು ಬಂದಿದ್ರಲ್ಲ, ಅವರು ಟ್ರೈಬಾ ಸರ್? ಸೇಮ್ ಇದೇ ಟ್ರೈಬ್, ಹಾಲಕ್ಕಿ ಟ್ರೈಬ್. ಹೌದು, ಹಾಲಕ್ಕಿ ಟ್ರೈಬ್. ಗೌಳಿಗರು ಮುಖ್ಯವಾಗಿ ಎಮ್ಮೆ, ಇವರ ಇದು ಪಶುಸಂಗೋಪಕರು. ಹಾಲು ಕರೆದೇ ಜೀವನ ಇವತ್ತಿಗೂ. ಎಷ್ಟು ಅದ್ಭುತವಾಗಿದೆ ನೋಡಿ ಎಮ್ಮೆ. ನಾನು ವಲಸೆ ಬಂದು ನಮ್ಮ ಮಲೆನಾಡಲ್ಲಿ ಇದಾಗಿ. ನಾನು ನೀವು ಗೌಳಿಗಳು ಅಂತ ಬೋರ್ಡ್ ನೋಡಿದಾಗ ಅವ್ರು ಮುಂಬೈನವರಲ್ವಾ ಗೌಳಿಗಳು? ಗೌಳಿ ಅಂತ ಇದಾನಲ್ಲ, ಫೇಮಸ್ ಒಬ್ಬ ಗೌಳಿ ಇವರೇ ಇದ್ದಾನೆ. ಅದೇ ಇವನು ನಟೋರಿಯಸ್ ಒಬ್ಬ ಇದ್ದಾನೆ. ನಟೋರಿಯಸ್, ಸೇಮ್ ಅದೇ ಕಮ್ಯುನಿಟಿ. ಇಟ್ಸ್ ಎ ಟ್ರೈಬ್, ಅನಿಮಲ್ ಹಸ್ಬೆಂಡ್ರಿ ಮಾಡುವಂಥ ಟ್ರೈಬ್. ಹೌದೌದು. ಓಹ್, ನೋಡಿ ಎಷ್ಟು ಚೆನ್ನಾಗಿ ಸರ್ ಕಲಾಕೃತಿಗಳಿದು ನೋಡಿ. ಸ್ವಾಭಾವಿಕವಾಗಿ ನಿಜವಾಗ್ಲೂ ಅಂದರೆ ನನಗೆ ಅಲ್ಲಿ ಹೋಗಿ ನೋಡಬೇಕು ಅಂತ ಆಸೆ ಬರ್ತಾ ಇದೆ. ಅಲ್ಲಿ ಹೋಗಿ ನೋಡ್ಬಿಡ್ಬೇಕು. ಇದು ನಿಮ್ಮ ಪರಿಕಲ್ಪನೆ ಸರ್? ಇದು ಪೂರಾ ಟ್ರೈಬಲ್ ವಿಲೇಜ್ ಪೂರಾ ನನ್ನ ಬನ್ನಿ. ಇಲ್ಲ, ಒಳ್ಳೆ ಕಾಂಟ್ರಿಬ್ಯೂಷನ್ ಸರ್. ನಾನು ಅದರಲ್ಲೇ ಸ್ಟಡಿ ಮಾಡ್ದನಲ್ಲ. ಹೌದೌದು, ಒಳ್ಳೆ ಗೈಡ್ನ ರೆಡಿ ಮಾಡ್ಬಿಟ್ಟು ನೋಡಿ ಹೆಂಗೆ ಮಾಡ್ತೀನಿ. ಖುಷಿ ಆಗತ್ತೆ ಕೇಳಿಸ್ಕೊಂಡ್ರೆ. ಅಲ್ಲಿ ಫಸ್ಟ್ ಹೌದು. ಹೌದು, ಅದಕ್ಕೆ ಅದನ್ನ ಯಾವುದು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟವರ? ಹೌದೌದು, ಕೊಡಗು ಜಿಲ್ಲೆ ಮುಖ್ಯವಾಗಿ. ಕೊಡಗು ಇಲ್ಲಿ ಹೆಗ್ಗಡದೇವನ ಕೋಟೆಯಿಂದನೂ ಶುರುವಾಗ್ತಾರೆ. ಹೌದು, ಕುರುಬರು. ಮೈಸೂರು ಕೊಡಗು. ಬಟ್ ಅದು ಪ್ರಿಮಿಟಿವ್ ಟ್ರೈಬ್ ಅಂತ, ಅದು ಗೌರ್ಮೆಂಟ್ ಡಿಕ್ಲೇರ್ ಮಾಡೋದು. ಅದಕ್ಕೆ ಒಂದು ಅಷ್ಟೇ ಕೊಟ್ಟು ಅದು ಮಾಡಿದ್ವಿ. ಮುಂದಿನ ಹಂತದಲ್ಲಿ ಸೋಲಿಗರದು ಮಾಡಬೇಕು. ಸೋಲಿಗರದು ಬರಬೇಕು, ಸಿದ್ಧಿಯವ್ರದ್ದು ಬರಬೇಕು. ಸಿದ್ಧಿಯರ್ದು ಈಗ ಬರ್ತದೆ. ಈಗ ಈ ಸಾಲಲ್ಲಿ ಬರ್ತದೆ. ಈ ಸಾಲಲ್ಲಿ ಬರ್ತದೆ. ಇವರು ಇದು ಗೊಂಡ್ರ ಮಂಡಲ ಕುಣಿತ ಅಂತ. ಗೊಂಡ್ರ ಮಂಡಲ ಕುಣಿತ ಅಂತ ಅದನ್ನು ಮಾಡ್ತಾ ಇದ್ದಾರೆ. 2 ಮಾಡ್ತಾರೆ ಅವರು. ಮಂಡಲ ಕುಣಿತ ಅಂತ ಒಂದು, ಹೋಳಿ ಎಳಬು ಅಂತ ಒಂದು. ಹೋಳಿ ಹಬ್ಬದಲ್ಲೂ ಮಾಡ್ತಾರೆ. ಇದು ಮಂಡಲ ಕುಣಿತ ನೋಡಿ. ಅವ್ರದ್ದೇ ಮನೆ, ಅವ್ರದ್ದೇ ಚಿತ್ತಾರ, ಎಲ್ಲ ಅವ್ರದ್ದೇ. ನೀವು ನಂದೊಂದು ಆನೆಕಾಡು ಅಂತ ಕಾದಂಬರಿ ಇದೆ, ಜೈನ್ ಕುರುಬರ ಬಗ್ಗೆನೇ. ಇತ್ತೀಚೆಗೆ ಅದು ಎಷ್ಟು ಸಿಕ್ಕಾಪಟ್ಟೆ ಫೇಮ್ ಗಳಿಸ್ತು. ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಫೈನಲ್ಗೆ ಹೋಗಿ ಅಲ್ಲೇನೋ ರಾಜಕಾರಣ ಬಿದ್ದೋಯ್ತು. ಅಯ್ಯಯ್ಯೋ, ಮತ್ತು ಬೇರೆ. ಬಟ್ ಅದು ಪೂರಾ ಜೈನ್ ಕುರುಬರ ಬಗ್ಗೆ. ಇಂಥ ಕಡೆ ಇಟ್ಕೊಂಡ್ರೆ ಹೆಂಗ್ ಮಾಡ್ಬೋದು ಒಂದು ಫಿಲ್ಮ್, ಆರ್ಟ್ ಫಿಲ್ಮ್ ಅದನ್ನ ಅಂದರೆ. ಆ ಪುಸ್ತಕ ಸಿಗುತ್ತೆ ಈಗ ರೀಪ್ರಿಂಟ್ ಆಗ್ತಿದೆ, ಕೊಡ್ತೀನಿ. ಒಂದು ಪುಸ್ತಕನೂ ಇಲ್ಲ ಈ ತಿಂಗಳೊಳಗಡೆ ಇದು ಹೊಸ ಮುದ್ರಣ ಬರ್ತದೆ, ರೀ ಎಡಿಷನ್, ಅದನ್ನೇ ಕೊಡ್ತೀನಿ ಬನ್ನಿ. ಜಿ.ಎನ್. ಮೋಹನ್ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ. ನಾನು ಹಿಂದಿಂದು ಇದಕ್ಕಿಂತ ಹಿಂದೆ ಕುಪ್ಪಳಿ ಡೈರಿ ಅಂತ ಬಂದು ಅದನ್ನು ಅವರೇ ಮಾಡಿದ್ರು. ಅದು ಪೂರ ಜೈನ್ ಕುರುಬರು ಕತೆ. ಅದು ಇದು ಯಾವುದು ನನ್ನ ಕಾದಂಬರಿ. ಓಹೋ, ಏನಪ್ಪ ಹತ್ತಿ ಇದು ಹಿಂಗೆ ಬಿಟ್ಟದೆ. ಹತ್ತಿ ಮರ, ಹತ್ತಿಕಾಯಿ, ಅಲ್ಲಿ ಹಣ್ಣು ಆಗಲ್ಲ. ಕೋತಿಗಳಿಗೆ ಹೋಲಿ ಬಿಡು, ಕೋತಿಗಳಿಗೆ ಆಹಾರ ಇಲ್ಲ. ಇದು ಆ್ಯಕ್ಚುಲಿ ವಾಟರ್ ಟ್ಯಾಂಕ್. ಇದು ವಾಟರ್ ಟ್ಯಾಂಕು. ಅದೆಲ್ಲ ನೀರು ಸುರ್ಕೊಂಡು ಕೆಟ್ಟದಾಗ ಕಾಣ್ತಿತ್ತು. ನಾನೇನು ಮಾಡಿದೆ, ಇದನ್ನು ಮಾಡಿದ್ನಲ್ಲ ಆ ಟೈಮ್ನಲ್ಲೇ ಇದಕ್ಕೂ ಬಣ್ಣ ಹೊಡಿಸಿ ಅದೇ ಇದನ್ನು ಚಿತ್ತಾರಗಳು ಅದಕ್ಕೆ ಇದಕ್ಕೆಲ್ಲ ಚಿತ್ತಾರಗಳು ಬಿಡಿಸ್ತೆ. ಇದು ಬೆಂಗಳೂರು ಕರ್ಗನಾ? ಇದು ಬೆಂಗಳೂರು ಕರ್ಗ. ಹೌದು, ಬೆಂಗಳೂರು ಕರ್ಗ ಇದು. ಅಂದರೆ ಬೆಂಗಳೂರು ನಗರದ ಜಾನಪದ ಅಸ್ಮಿತೆ. ಹೌದು, ನಗರ. ಹೌದು, ಡೆಫಿನೆಟ್ಲಿ. ನೋಡಿ, ನಗರ ಇಷ್ಟೇನೇ ಇವತ್ತು ಒಂಥರ IT ಸಿಟಿ ಆದರೂ ಕೂಡ ಅಲ್ಲಿ ಜಾನಪದ ಇದೆಯಲ್ಲ, ಉಳಿದಿದೆ. ಮಾಡೋಣ ಮಗ ಕಾಂತರಾಜು ಅವರು
ರಾಗಿ ಬೀಸುವಾಗಲೇ ರೆಕಾರ್ಡ್ ಎಲ್ಲ ಮಾಡಿದ್ರು. ಸೊ ಅದನ್ನೇ ಲೋಗೋ ಆಗಿ ಇಟ್ಕೊಂಡ್ರು. ನಾಗೇಗೌಡರು ಹೇಗೆ ರೆಕಾರ್ಡಿಂಗ್ ಅಂದರೆ ಕ್ಯಾಸೆಟ್ ಅಲ್ಲ, ಆ ಕಾಲಕ್ಕೆ ಅಷ್ಟೇ ತಾನೇ ಇದ್ದು. ಕ್ಯಾಸೆಟ್ ಹಾಕ್ಬಿಟ್ಟು ಮಾಡ್ಕೊಳ್ಬೇಕು. ಶಿಡ್ದಪ್ಪ ಮಿಷನ್ ತರ ನಮ್ಮೂರಿಗೂ ಬಂದಿದ್ರಾಗ ನಾನು ಸ್ಟೂಡೆಂಟ್ ಆಗಿದ್ದಾಗಲೇ. ಓಹೋ, ಹಂಗಂದು ಅವರು ಅವಾಗ ಏನಿತ್ತು ಅದರೊಳಗೆ ಮಾಡ್ಕೋತಾ ಇದ್ರು. ಈಗಲೂ ಅದೆಲ್ಲ ಇದೆ ಇದರಲ್ಲಿ. ಹಿತ್ತಲಪುರಕ್ಕೆ ಬಂದಿದ್ದೀರಾ? ನಮ್ಮ ಹಿತ್ತಲಪುರಕ್ಕೆ ಬಂದಿದ್ರು. ನಮ್ದಂತೂ ಎಲ್ಲ ಇಲ್ಲೇನೆ. ನೆನ್ನೆ ಮುಗೀತು ಇದು ನಮ್ಮದು ಗ್ರಾಮೀಣ ಎಜುಕೇಷನ್ ಶಿಬಿರ ಶುಕ್ರವಾರ. ಅಂದರೆ ಈ ಬೇಸಿಗೆಗೆ ತುಂಬ ಬಿಸಿಲು, ಮತ್ತು ಇಲ್ಲೇ ಪ್ರೋಗ್ರಾಮ್ ಮಾಡ್ಬೋದಾಯ್ತು ನಾವು. ನೋಡಿ ಇಲ್ಲೇನೇ ಒಂದು ಸೆಮಿನಾರು ಇದು ಎಲ್ಲ ಮಾಡಿದ್ವಿ ನಾವು ನೀಟಾಗಿ ಹಾಕ್ಬಿಟ್ಟು. ಅದು ಏನು ಮಾಡೋಣ ಗೊತ್ತಾ, ಅಲ್ಲಿ ಮಾಡಿರೋ ಥರ ಬಿದಿರು ಟೈಪಲ್ಲಿ ಮಾಡ್ಬಿಡೋಣ. ಬಿದಿರು ಹಾಕಿದ್ವಿ ಅಂತಲೇ ಅನಿಸ್ಬೇಕು, ಇವೆಲ್ಲ ಬಿದಿರು ಥರನೇ ಇರಬೇಕು. ಆ ಥರ ಮಾಡ್ಕೊಂಡು 1000 ಜನ ಕೂತ್ಕೋತಾರೆ. ಇಡೀ ಲೋಕವನ್ನೇ ತೋರಿಸ್ಬಿಟ್ಟು ಸರ್ ಬರ್ಡ್ವೇವು. ನಮಸ್ಕಾರ, ಹೇಗಿದ್ರಿ? ಅಂದರೆ ಮರ ಗಿಡಗಳು 40 ವರ್ಷ ಬೆಳೆದಿದೆ ನೋಡಿ. ಅದಕ್ಕೆ ಹಿಂಗೆ ಎಲ್ಲ ಕಡೆಗೂ ಇದು. ಇಲ್ಲಾಂದ್ರೆ ಇಷ್ಟು ಮರ ಬೆಳಿಬೇಕಾದ್ರೆ ಸುಲಭನಾ? ಈ ನಮ್ಮ ಮಕ್ಕಳ ಶಿಬಿರಕ್ಕೆ ಈ ಸಲ ಬಂದವ್ರಿಗೆ ಅದು ಒಂದಿದು ಬೇರೆ ಬೇರೆ ಮರಗಳು ಏನೇನಿದೆ ಮಕ್ಕಳಿಗೆ ಗೊತ್ತೇ ಇರಲ್ಲ. ಎಷ್ಟು ಥರ ಮರ ಇದೆ, ಏನು ಮರ ಎತ್ತ, ಅದು ಒಂದು ಟ್ರೈನಿಂಗ್ ಈ ಸಲ. ಬನ್ನಿ, ನಮ್ಮ ಫ್ಯಾಮಿಲಿಯವರು ಹಿಂದೆ ಹೋಗಿ ಕೂತ್ಕೊಂಡಿರ್ತಾರೆ, ಏನು ನೋಡೋಕ್ಕಾಗಲ್ಲ. ಎಲ್ಲಿದಯಾ ಜನಪದ ಕ್ಷೇತ್ರಕ್ಕೆ ಇದೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಸರ್, ಜನಪದ ಲೋಕ. ಹೌದೌದು, ಖಂಡಿತ. ಇನ್ನೆಲ್ಲೂ ಇಲ್ವಲ್ಲ, ಒಂದು ಗುರುತಾಗಿ ಒಂದು ಏನಂತ ಕರಿಬೋದು ಅದನ್ನ, ಒಂದು ಲಾಂಛನವಾಗಿ ನಿಂತ್ಕೊಂಡಿದೆ. ಒಂದು ಐಡೆಂಟಿಟಿ. ಹೌದು, ಐಡೆಂಟಿಟಿ, ಗುರುತು. ಇದು ಜಗ್ಗಲಿಗೆ ಸರ್, ಇದು ಜಗ್ಗಲಿಗೆ. ಅಷ್ಟು ದೊಡ್ಡ ವಾದ್ಯ. ಈಗ ಗಾಡಿ ಚಕ್ರದಲ್ಲೇ ಮಾಡ್ತಿದ್ರು ಅದು. ಈಗೆಲ್ಲ ಸ್ವಲ್ಪ ಬೇರೆ ಮಾಡ್ಕೊಂಡವ್ರೆ. ಅದಕ್ಕೆ ಬೇರೆ ಚರ್ಮ ಸೇರ್ಸಕ್ಕಾಗಲ್ಲ. ಅದಕ್ಕೆ ದೊಡ್ಡ ಎಮ್ಮೆ ಚರ್ಮನೇ ಹಾಕ್ಬೇಕು. ಅದಕ್ಕೆ ನಿಮ್ದು ಇಂಟರ್ವ್ಯೂ ಮಾಡ್ಬೇಕು ಸರ್ ನಾನು. ನಿಮ್ಮ ಹತ್ರ ಭಾಳ ಸರ್ಕಿದೆ ಜನಪದದ ಬಗ್ಗೆ. ನೆಕ್ಸ್ಟ್ ಬಂದಾಗ ಮಾಡಿ. ನೆಕ್ಸ್ಟ್ ಬಂದಾಗ ಅವ್ರನ್ನ ಮಾಡ್ಲೇಬೇಕು. ಚೆನ್ನಾಗಿ ಮಾತಾಡ್ತಾರೆ. ಈಗ ಅದೊಂದು ಹಟ್ಟೆಲ್ಲ ಇವ್ರು ನಿಲ್ಸ್ಕೊಂಡು ಇವ್ರ ಹತ್ರನೇ ಎಕ್ಸ್ಪ್ಲನೇಷನ್ ತೊಗೊಂಬಿಡಿ. ಮಾತಾಡ್ತೀರಾ ಸರ್? ಹಾಗಾದ್ರೆ ಇವ್ರ ಹತ್ರ ಮಾತಾಡ್ಬಿಟ್ಟು ನಾನು ಈಗ ನಾಳೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಮಾಡ್ತೀರಾ? ಇವ್ರ ಹತ್ರ ಮಾತಾಡ್ಬಿಟ್ಟು. ಓಕೆ ಸರ್. ಶ್ರೀನಿವಾಸಮೂರ್ತಿ ಅವರೊಬ್ರು ತಿಳಿಸಿದ್ದೀನಿ. ಈಗ ಚಕ್ಕರೆ ಅವರೊಬ್ರು ಸಿಗಬೇಕು, ತಿಳಿಸಿ. ಆಮೇಲೆ ಕುರುವ ಅವ್ರೊಬ್ರು ಮಾತಾಡೋಣ. ಮತ್ತೆ ಇವ್ರು ಇರ್ತಾರೆ, ಮತ್ತು ನಮ್ಮ ಇವರೆಲ್ಲ ಇರ್ತಾರೆ. ಅಷ್ಟು ಸಾಕು. ಮುಖ್ಯವಾಗಿ ನಿಮ್ಮ ಜನಪದ ಸಿರಿಯಲ್ಲಿ ಈಗಂತೂ ತುಂಬ ಪ್ರಖ್ಯಾತವಾದಂಥ ಒಂದು ದೇಸಿ ಚಾನಲ್ ಅದು. ಗ್ರಾಮೀಣ ಸಂಸ್ಕೃತಿಯನ್ನು ಮತ್ತು ಬುಡಕಟ್ಟು ಸಂಸ್ಕೃತಿಯನ್ನು ಜನರಿಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಚಾನಲ್ ಆಗಿದೆ. ಈಗ ಅದರಲ್ಲಿ ನಾನು ಮಾಡಿರುವಂಥ ಕೆಲಸಗಳು ಮತ್ತು ಬುಡಕಟ್ಟು ಜಾನಪದ ಕ್ಷೇತ್ರದಲ್ಲಿ ನಾನು ಏನೇನು ಮಾಡಿದ್ದೀನಿ, ನನ್ನ ಸಾಧನೆಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾದಂಥ ರಾಮನಗರ ಮತ್ತು ಚನ್ನಪಟ್ಟಣದ ನಡುವೆ ಇರತಕ್ಕಂಥ ಪ್ರಖ್ಯಾತ ಒಂದು ಸಾಂಸ್ಕೃತಿಕ ಕೇಂದ್ರ ಜಾನಪದ ಲೋಕ. ಈ ಜಾನಪದ ಲೋಕದ ಹುಟ್ಟು, ಬೆಳವಣಿಗೆ ಮತ್ತು ಅದರ ಸಾಂಸ್ಕೃತಿಕ ವೈಶಿಷ್ಟ್ಯತೆ ಮತ್ತು ಇಲ್ಲಿ ಏನೇನಿದೆ, ಮತ್ತು ನಮ್ಮ ಕರ್ನಾಟಕದ ಗ್ರಾಮೀಣ ಮತ್ತು ಜನಪದ ಸಂಸ್ಕೃತಿಯನ್ನು, ಬುಡಕಟ್ಟು ಸಂಸ್ಕೃತಿಯನ್ನು ಹೇಗೆ ನಾವು ಈ ಜಾನಪದ ಲೋಕದಲ್ಲಿ ಅನಾವರಣ ಮಾಡಿದ್ದೀವಿ, ಈ ಎಲ್ಲ ವಿಶೇಷಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ದಯಮಾಡಿ ನೀವು ನೋಡಿ, ನಿಮ್ಮ ಮಕ್ಕಳಿಗೆ ತೋರಿಸಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆಲ್ಲ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಅರಿವನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸೋದಕ್ಕೆ ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಕ್ಷೇತ್ರದ ಅಸ್ಮಿತೆಯಂತೆ ಕಂಗೊಳಿಸ್ತಾ ಇರತಕ್ಕಂಥ ನಮ್ಮ ರಾಮನಗರದ ಜಾನಪದ ಲೋಕ, ಕರ್ನಾಟಕ ಜಾನಪದ ಪರಿಷತ್ತಿನ ಸಮಗ್ರ ಇತಿಹಾಸವನ್ನು ಹಾಗೂ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಸಾಹೇಬರ ಸಂಪೂರ್ಣ ಜಾನಪದ ಬದುಕಿನ ಸಂದರ್ಶನ, ಜಾನಪದ ಲೋಕದ ಸಮಗ್ರ ಇತಿಹಾಸವನ್ನು ಸಾರ್ತಕ್ಕಂಥ ಸುಂದರ ಸಂದರ್ಶನ ವರದಿ ಒಂದು ನಿಮ್ಮ ಜನಪದ ಸಿರಿಯಲ್ಲಿ ಪ್ರಸಾರವಾಗ್ತಿದೆ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಜಾನಪದ ಪರಿಷತ್ತಿನ ಜಾನಪದ ಲೋಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಗೌಡರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಸಾಹೇಬರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಜಾನಪದ ಕ್ಷೇತ್ರಕ್ಕೆ ಈ ಜಾನಪದ ಪರಿಷತ್ತು, ಜಾನಪದ ಲೋಕ ನೀಡಿರ್ತಕ್ಕಂಥ ಕೊಡುಗೆಗಳ ಸಂಪೂರ್ಣ ಸಮಗ್ರ ವಿವರಣೆಗಳು ಈ ಸಂದರ್ಶನದಲ್ಲಿ ಬರ್ತಾ ಹೋಗ್ತವೆ. ಸ್ನೇಹಿತರೆ, ದಯಮಾಡಿ ಈ ಕಾರ್ಯಕ್ರಮವನ್ನು ನಿಮ್ಮ ಮನೆಯ ಹಿರಿಯ ಕಿರಿಯರಿಗೆ ತೋರಿಸಿ, ನಿಮ್ಮ ಸ್ನೇಹಿತರು ಬಂಧು ಬಾಂಧವರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಎಲ್ಲಕ್ಕೂ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನೀವು ನೋಡಬೇಕಾದ್ರೆ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರಿ ಸ್ನೇಹಿತರೆ. ನಮಸ್ಕಾರ.